ಗುರುತಿಸಿಕೊಂಡಿದ್ದೇವೆ. ವೆರಿ ಗುಡ್. ನಮ್ಮ ಕರ್ನಾಟಕದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜನ್ಮ ದಿನಾಚರಣೆ, ಹುಟ್ಟಿದಬ್ಬ. ಆ ಹುಟ್ಟಿದಬ್ಬಕ್ಕೆ ನಮ್ಮ ಬೆಳ್ಳಂದೂರು ಯಾತಿಯ ಜಗದೀಶ್, ನೋಡ್ತಾ ಇದ್ದೀರಲ್ವ ನೀವು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಜಗದೀಶ್ ಅವರು ಉಪೇಂದ್ರ ಸಂಘದ ಅಧ್ಯಕ್ಷರಾಗಿ ಅವರ ಟೀಮಿನ ಎಲ್ಲಾ ಸದಸ್ಯರು ಬಂದಿದ್ದಾರೆ. ಉಪೇಂದ್ರ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ಬೇಕಂತ ಮನವಿ ಮಾಡಿಕೊಂಡು ಹಾಗಾಗ್ಬಿಟ್ಟು ಅವರು ಎಲ್ಲಾ ಟೀಮ್ ಅವರು ಬಂದಿದ್ದಾರೆ. ಅವರಿಗೆ ಜೋರು ಚಪ್ಪಾಳೆ ಮುಖಾಂತರ ಉಪೇಂದ್ರ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರೋಣ. 1, 2, 3 ಸ್ಟಾರ್ಟ್. ಹೇಳಿ. ಈಗ ಅವರ ಸಂಘದ ಅಧ್ಯಕ್ಷರಾದ ಜಗದೀಶ್ ಮತ್ತೆ ಅವರ ಟೀಮ್ ಅವರು ಮಕ್ಕಳಿಗೆ ಸಿಹಿಯನ್ನು ಹಂಚ್ಬೇಕಂತ ಕೇಳ್ಕೊಳ್ತಾರೆ. ಅಲ್ಲ ಲೈನ್ ವೈಸ್ ಕೊಟ್ಟರೆ ಥ್ಯಾಂಕ್ಸ್ ಹೇಳಿ. ಬನ್ನಿ ತಗೊಳ್ಳ ನಡಿ ಹಾಗೆ ಅದೆಲ್ಲ ಬೇಡ. ಏನಿ ಇಲ್ಲಿ ಕೊಡ್ರಿ, ಇಲ್ಲಿ ಕೊಡ್ರಿ. ಯಾಕಮ್ಮ ಕೆಲಸ ಮಾಡಿ ನೀ ಕಾಸ್ಟ್ ಮಾಡಿ ಇವಾಗೆ ಬರ್ತಾ ಇದ್ದೀರಾ?
ಮುಂದೆ ನೋಡ್ಕೊಂಡು ಬಂದು ನೀವು ಬೇರೆ ಈ ಕಡೆ ಬಂದು ಲೈನಲ್ಲಿ ಕೊಟ್ಬಿಡ್ರಿ ಹಾಲು ಹೋಗ್ತಾ ಇರ್ತದೆ ನಿಮಗೆ ಕೊಟ್ಬಿಡ್ರಿ ಅವ್ರು ಹಂಗೆ ಹೋಗ್ತಾ ಇರ್ತಾರೆ ಮುಂದೆ ಹಾಲೇನು ಬಿಡಮ್ಮ ಅವ್ರು ಸೇರ್ಸೋರು ಯಾರೋ ಒಂದು ಅವನ ಮುಂದೆ ಬಿಡು ಹಾಲು ಓಟ್ ಮಾಡೋಂಗೆ ಇಲ್ಲ 10 ಜನ ತಂದರೆ ಅವರೇ ಓಟ್ ಮಾಡಲಿಕ್ಕೆ ಹೇಳಿಲ್ಲ ಎಲೆಕ್ಷನ್ ಮಾಡೋಣ ಮೇಲೆ ಹೋಗು ಟ್ರೈನಿಂಗ್ ಬಂತಾ மனுஷில் படுறாங்க பாரு இது அடிக்கிறாங்க भाई ini gue tahu dari video lo.
ನನ್ನ ಇದು ಆಮೇಲೆ ಯಾರು ಇರ್ತಕ್ಕಲ್ಲ ಶ್ರೀಕಾಂತ ಇಲ್ಲೇ ಎಲ್ಲರೂ ಇದ್ದಾರೆ ಇವಾಗ ಕೇಕ್ ಕಟ್ ಮಾಡಿದಾಗ ಎಲ್ಲರೂ ಅಣ್ಣ ಆಚೆ ಕಡೆ ನಿಂತ್ಕೊಳ್ಳಿ ಆಚೆ ಕಡೆ ಬಂದ್ಬಿಡಿ ಅಣ್ಣ ದಯವಿಟ್ಟು ಯಾರು ನಿಂತ್ಕೊಬಿಡಿ ಸರ್ ಅಣ್ಣ ಆಚೆ ಇಲ್ಲ ಯಾರು ನಿಂತ್ಕೊಳ್ಳೋಂಗಿಲ್ಲ ಆಚೆ ನಮ್ಮ ಚಾನೆಲ್ ಅಲ್ಲ ಅವರು ಅವ್ರು ಆಮೇಲೆ ಮಾಡ್ತೀನಿ ರೂಪಾಯಿ ಯಾವ ಕ್ಯಾಮ್ರಾ ಇದು ಸೋನಿ 4K ರೆಕಾರ್ಡಿಂಗ್ ಸುಮಾರು ಕಚ್ಚಾ ಚಾಟ್ ಫುಲ್ಲಾಗಿ ನನಗೆ ಉಪ್ಪಿ ಸರ್ ಈ ಪ್ರಾಬ್ಲಮ್ ಅವ್ರ ಮೂಲಕ ನಾನು ಇವತ್ತು ಅದು ಫೋಟೋ ಅಲ್ಲ ಇಂಡಿಯಾ ಇಂಡಿಯಾ ಏಳು ಚೆನ್ನಾಗಿ 4 ಲಕ್ಷ ಇವೆಲ್ಲ ಹಾಕಿ ನೋಡಿ ಚೆನ್ನಾಗಿದೆ ಸರ್ ಇದು ಚಾಕ್ಲೇಟ್ ಆರ ಇವೆಲ್ಲ ಮಾಡಬೇಕು ನಮ್ಮ ಇಬ್ಬರಿಗೆ ಕಾಣ್ತದೆ ನಾನು ನೀನೇನು ಮಾಡ್ಬೇಕು ಲಾಸ್ಟ್ 2 ದಿವಸ ಇಬ್ಬರಿಗೆ ಅದಕ್ಕೆ ಸರ್ ಇದು ಚೆನ್ನಾಗಿ ಹೋಗಿ ಈ ಬರ್ತ್ಡೇ ಕೈ ನೋವು ಇಲ್ಲ ಇಲ್ಲ ಇಲ್ಲ
ಅಭಿಮಾನಿಗಳಿಗೆ ಎಲ್ಲರಿಗೂ ಬಂದಿರೋ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದೊಂದು ಫೋಟೋ ಕೊಡಿ. ಸೆಲ್ಫಿ ತೊಗೊಳೋದು ಅವೆಲ್ಲ ತುಂಬ ಜನ ಪಾಪ ಫೋಟೋಗೋಸ್ಕರನೇ ಬಂದಿರೋದು. ಎಲ್ಲರಿಗೂ ಫೋಟೋ ಕೊಟ್ಟು ನಾವು ಉಪೇಂದ್ರ ಮೂವಿ ನೋಡಿದ್ರೆ ಅವಾಗ ನಾನು ಉಪೇಂದ್ರ ಮೂವಿ ತುಂಬ ನನಗೆ ಉಪೇಂದ್ರ ನೋಡಬೇಕು ಒಂದು ಫೋಟೋ ಇಟ್ಕೊಳ್ಬೇಕು ಅನ್ನೋ ಒಂದು ಆಸೆ ಇತ್ತು ಆವಾಗ. ಈಗ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ನನ್ನ ಪುಣ್ಯ ಏನೋ ಗೊತ್ತಿಲ್ಲ. ಉಪೇಂದ್ರ ನಮ್ಮ ಅಣ್ಣ ಜೊತೆನೇ ಅವ್ರ ಜೊತೆ ಕೂತ್ಕೊಂಡು ನೋಡೋ ಒಂದು ಅವಕಾಶ ಸಿಕ್ಕಿದೆ. ಹೇಳಿದ್ದಾರೆ ನರ್ತಕಿ ಬರ್ತೀನಿ, ಫ್ಯಾನ್ಸ್ ಜೊತೆ ನೋಡ್ತೀನಿ ಅಂತಂದರೆ ಅದೆಲ್ಲ ನಮ್ಮ ಪುಣ್ಯ. ಅವ್ರಿಗೆ ಹೇಳ್ತಿದ್ದೀನಿ ನಮ್ಮ ಅಣ್ಣನಿಗೆ ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಂದಾಗಲ್ಲ ಆಗಲ್ಲ ಆಗಲ್ಲ ಕಾಯಿ ಹೊಡೆದಾದ್ಮೇಲೆ ಇಲ್ಲೇ ನಿಂತ್ಕೊಳ್ರಿ ಅಷ್ಟೇ, ಇಲ್ಲಿಂದ ತಾಳಿ ಅಮ್ಮ ಕೋಪ ಮಾಡ್ಕೊಂಡು ಮಾತಾಡ್ಬೇಡಮ್ಮ, ಕೋಪ ಮಾಡ್ಕೊಂಡು ಮಾತಾಡ್ಬೇಡ. ಕೇಳ್ತಾರದು ಏನಕ್ಕೆ ವಿಚಾರಿಸ್ಬೇಕು ಅಂತ. ಗಿರೀಶಣ ಕೋಪ ಮಾಡ್ಕೊಬೇಡಿ. ಫಸ್ಟ್ ಟೈಮ್ ಯಾವಾಗ ಅದನ್ನು ಹೇಳಲೇಬೇಕು. ಡೈರೆಕ್ಷನ್ 3 ವರ್ಷಕ್ಕೆ ಒಂದು ಮಾಡಿ ನಿಮ್ಮ ಡೈರೆಕ್ಷನ್ಗೋಸ್ಕರ ಎಲ್ಲ ಅಭಿಮಾನಿಗಳು ನಿಮ್ಮ ಡೈರೆಕ್ಷನ್ ಅಂದರೆ ಒಂದು ಕ್ರೇಜ್ ಬಂದಿದೆ. ನಿಮ್ಮ ಫ್ಯಾನ್ಸ್ 3 ಅಂದರೆ ಯಾರೇ ಹೀರೋಗಳು ಅಭಿಮಾನಿಗಳು ನಿಮ್ಮ ಕ್ರೇಜ್ ಡೈರೆಕ್ಷನ್ ತುಂಬ ಇಷ್ಟಪಡ್ತಾರೆ. ದಯವಿಟ್ಟು ಆವಾಗ ಡೈರೆಕ್ಷನ್ ನಿಮ್ಗೇನು ಅನಿಸುತ್ತೆ ರೀ? ತಿಮ್ಮಪ್ಪನ ಬರ್ತಾರೆ ಅನಾಥ ತಿರುಮೂರ್ತಿ ಪಂಗನಾಮ ಅನಿಸುತ್ತೆ. ನೋಡಿದ್ರೆ ಪಂಗನಾಮ ಅಂತಲೇ ರೀ ನಿಮ್ಗೆ ಏನು ಅನಿಸುತ್ತೆ ನೀವು ತಿಳ್ಕೊಂಡ್ರಿ. ಅವರು ಹೇಳೋದೇ ಆಯಿತು ನಮ್ಮ ಪದಕ್ಕೆ ನಾವು ಆಗಿದ್ರೆ ದಯವಿಟ್ಟು ನಮ್ಮ ಪದಕ್ಕೆ ನಾವು ಯಾರು ಡಿಸ್ಟರ್ಬ್ ಮಾಡಬೇಡ. ನಮ್ಮ ಜೊತೆ ಈಗ 20ನೇ ತಾರೀಕು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಇದ್ದಾರೆ. RK ಸಿನಿ ಕಂಬೈನ್ಸ್, RK ಗ್ರೂಪ್ಸ್ ಅಭಿಮಾನಿಗಳೇ, 99ರಲ್ಲಿ ನಿಮ್ಮನ್ನೆಲ್ಲ ನೋಡ್ಬಿಟ್ಟಿದ್ರೆ ನಾನು ಇತಿಹಾಸ ಸೃಷ್ಟಿ ಮಾಡ್ಬಿಡ್ತಾ ಇದ್ದೆ. ಇವಾಗ್ಲೂ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ದೇನೆ. ಯಾಕಂದ್ರೆ ಪಿಕ್ಚರ್ ಅನೌನ್ಸ್ ಮಾಡಿ ಒಂದು ವಾರ ಮೊದಲೇ ವೀರೇಶ್ವರ ಥಿಯೇಟ್ರಲ್ಲಿ ನೀವು ಫುಲ್ ಮಾಡ್ತಿದ್ದೀರಾ. ಮೋಸ್ಟ್ಲಿ ಈಗಿನ ಇದರಲ್ಲಿ ಇತಿಹಾಸದಲ್ಲಿ ಒಂದು ವಾರ ಮೊದಲು ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು ಅದು ಫ್ಯಾನ್ ಶೋ. ಇದೇ ಫಸ್ಟ್ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಸರ್ವಕಾಲಿಕ ದಾಖಲೆ ಇದು. ಈ ಚಿತ್ರ ಹಲವಾರು ದಾಖಲೆ ಬರೀತದೆ. ನಾವು 25 ವರ್ಷದ ಮಾತಾಡ್ತೀವಿ.
ಈಗ 27 ವರ್ಷಕ್ಕೆ 3Dಲಿ ನಿಮ್ಗೆ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಆಮೇಲೆ 27 ವರ್ಷಕ್ಕೆ ಇನ್ನೇನು ಟೆಕ್ನಾಲಜಿ ಬರುತ್ತೆ ಅದು ಅಳವಡಿಸ್ತೀರಿ. ಬಟ್ ಈಗ ಈ ಟೆಕ್ನಾಲಜಿ ಅಳವಡಿಸಿರೋದು ನಾನು ಹೇಳಲೇಬೇಕು. ಯಾಕಂದ್ರೆ ನಮ್ದು 25 ವರ್ಷ ನೆಗೆಟಿವ್ 10 ಆಫೀಸ್ ಚೇಂಜ್ ಆಯ್ತು ಗಾಂಧಿನಗರದಲ್ಲಿ. ಎಲ್ಲೆಲ್ಲೋ ಶಿಫ್ಟ್ ಮಾಡಿ ಅವಾಗೆಲ್ಲ ಏಟ್ ಬಿದ್ದುಬಿಟ್ಟಿತ್ತು ನೆಗೆಟಿವ್ ಎಲ್ಲ. 40 ಪ್ರಿಂಟ್ ಇತ್ತು ಆವಾಗ ನಮ್ದು ಸೂಪರ್ ಹಿಟ್ 99 ರಿಲೀಸ್ ಮಾಡಿದಾಗ. ಆ ಪ್ರಿಂಟ್ಗಳಲ್ಲಿ ಒಂದೊಂದು ಫ್ರೇಮು ತಗೊಂಡು ಯಾವ ಫ್ರೇಮ್ ಎಫೆಕ್ಟ್ ಆಗಿದೆ ಅದನ್ನೆಲ್ಲ ಇದು ಮಾಡಿ ಎಲ್ಲೂ ನಿಮಗೆ ಪಿಕ್ಚರ್ ನೋಡ್ತಾ ಇದ್ರೆ ಇದೇ ಇವತ್ತು ನೋಡ್ದಂಗೆ ಹೊಸ ಟೆಕ್ನಾಲಜಿಗೆ ನಿಮ್ಮ ಇದಕ್ಕೆ ಧಕ್ಕೆ ಆಗದಂಗೆ ಎಕ್ಸ್ಟ್ರಾ ವರ್ಕರ್ಸ್ ಮಡ್ರಾಸ್ ಪ್ರಸಾದ್ ಲ್ಯಾಬಲ್ಲಿ ಅವ್ರು ನಾಳೆ ಬರ್ತಾ ಇದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಮೇನ್ ಥಿಯೇಟರ್ ವಿಸಿಟ್ ಕೊಡ್ತಾರೆ. ಅವರು ಮಾಡಿದ ಪರಿಶ್ರಮನ ಅವರು ವರ್ಣಿಸ್ತಾರೆ. ಈಗಿನ ಇದಕ್ಕೆ ತುಂಬ ಇದರಲ್ಲಿ 4Kಗೆ ಟ್ರಾನ್ಸ್ಫರ್ ಮಾಡಿ 4Kಯಿಂದ 7.1 ಈಗಿನ DA ಎಲ್ಲಿ ಮ್ಯೂಸಿಕ್ ಪೋರ್ಷನ್ ಏನಾಗಿತ್ತು ಇದೆಲ್ಲ ಇದು ಮಾಡಿ ನಿಮಗೆ ಹಬ್ಬದೂಟ ಕೊಡ್ತಾರೆ ಉಪೇಂದ್ರ ಅಭಿಮಾನಿಗಳಿಗೆ. ಆಕ್ಚುಲ್ ಆಗಿ ಇದು ಉಪೇಂದ್ರ ಹುಟ್ಟಿದ ಹಬ್ಬಕ್ಕೆ ಉಪೇಂದ್ರ ಚಿತ್ರ ರಿಲೀಸು ಶುಕ್ರವಾರ ಬಂದಿರೋಗಳಿಗೆ. ಇದು ಇಲ್ಲಿವರೆಗೂ ಇಷ್ಟು ಹೇಳಿರ್ತೀನಿ. ಭಾನುವಾರ ಇನ್ನೊಂದು ಸೂಪರ್ ಗಿಫ್ಟು, ಅದು ಅಭಿಮಾನಿಗಳಿಗೆ ಉಪೇಂದ್ರ ಅವರ ಅಭಿಮಾನಕ್ಕೆ ನಾವು ಕೊಡ್ತಾ ಇರೋದು ನಮ್ಮ ನಿರ್ಮಾಪಕ ಇದರಿಂದ. ಆಮೇಲೆ ಈ ಫ್ಯಾನ್ ಶೋ 3 ಕಡೆ ಈಗ ಆಗಿದೆ, ಫುಲ್ ಆಗಿದೆ. ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ, ನಾನು ಬೇಡಪ್ಪ ಜಾಸ್ತಿ ಇದು ಮಾಡೋದು ಆಮೇಲೆ ಇದಾಗ್ತದೆ ಅಂತ ಇದು ಮಾಡ್ತಾ ಇದ್ದೀರಿ. ಈ ಫ್ಯಾನ್ ಶೋಗೆ ನಾವು ಕಮಿಷನರ್ಗೆ ಲೆಟರ್ ಕೊಟ್ಟಿದ್ದೀರಿ. ನಟ ನಿರ್ದೇಶಕ ಉಪೇಂದ್ರ ಅವರು ಚಿತ್ರಕ್ಕೆ ವಿಸಿಟ್ ಕೊಡುವಾಗ ಫ್ಯಾನ್ ಶೋಗೆ ಹೆಲಿಕಾಪ್ಟರಿಂದ ನಾನು ಹೂವು ಹಾಕಬೇಕು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು. ಅಭಿಮಾನಿಗಳೇ ಒಂದು ನಿಮಿಷ ಅದಕ್ಕೆ ಕಮಿಷನರ್ ಪರ್ಮಿಷನ್ ಕೊಟ್ರೆ ಇದಾಗುತ್ತೆ. ಆ ತಾಯಿ ಭುವನೇಶ್ವರಿ ಇದನ್ನ ಕೊಡಿಸಿದ್ರೆ ಅರ್ಧ ಗಂಟೆ ಡಿಫ್ರೆನ್ಸು. ನರ್ತಕಿ ವೀರೇಶ ಸಿದ್ದೇಶ್ವರ 3 ಕಡೆ ಅಯ್ಯೋ ಬರ್ಲಿ ವಾಯುದೇವ ಪಂಚಭೂತಗಳ ಆಶೀರ್ವಾದದಿಂದ. ಇದು ಇನ್ನ ನೆಕ್ಸ್ಟ್ ನಿಮಗೆ ಭಾನುವಾರ ಸರ್ಪ್ರೈಸು. ಸದ್ಯಕ್ಕೆ ಇಷ್ಟೇ. ಇನ್ನ ಏನೋ ಹೇಳ್ಬೇಕಂತ ಬಂದೆ ಜ್ಞಾಪಕ ಬರ್ತಾ ಇಲ್ಲ. ಯಾಕಂದ್ರೆ ನಮ್ದು 2G, ನೀವೆಲ್ಲ 5G. ನೀವೆಲ್ಲ ನಿಮ್ಮ ಕಾಲದಲ್ಲಿ ನಾನು 5Gನೇ. ನಮಸ್ಕಾರ. ನಮ್ಮ ಡಿಸ್ಟ್ರಿಬ್ಯೂಟರ್ ನಮಸ್ಕಾರ ಮಾಡ್ಬಿಡ್ತಾರೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಅಪ್ಪ. ಆಮೇಲೆ ಇದೆಲ್ಲ ನೋಡ್ಬಿಟ್ಟಿದ್ರೆ ನಮ್ಮ ಕಾಲದಲ್ಲಿ ಅಯ್ಯೋ ನಮ್ಮ ಮಗಂದು ಸಿನಿಮಾನ ನಮ್ಮ ಮಗಂದು 75 ಪಾಠ ಮಾಡಕ್ ಬಿಡ್ತಾ ಇದೆ. ನನಗೆ ಅವಾಗ ಇದಿಲ್ಲ, ಹೋಗಕ್ಕೆ ಹೊಟ್ಟೆ ಹೊರಿತಾ ಇದೆ, ಹೇಳ್ಕೊಳಕ್ ಆಗ್ತದೆ. ನೀವೆಲ್ಲ ಎಲ್ಲಿದ್ರಪ್ಪ? ಏನು ನೀನು ಪರ್ಸನಾಲಿಟಿಗೆ ತಕ್ಕಂತೆ ಮಾಡ್ಬಿಟ್ಟಿದೆ ನನಗೆ ಇದು. ಆಮೇಲೆ ಇದು ಯಾರಿಗೆ ಗೊತ್ತಾ ಸಲ್ತದೆ? ಇದು ಉಪೇಂದ್ರವ್ರಿಗೆ ಸಲ್ಲೋದು. ಇದು ಯಾವಾಗಲೂ ದೇವ್ರ ಏನ್ ಮಾಡ್ತಾ ಗೊತ್ತಾ, ಈಡು ಜೋಡು ಅಂತ ಬೆರೆಸ್ತಾನಂತೆ ನೋಡಿ. ಇದೆಲ್ಲ ಎಲ್ರಿಗೂ ಸೇರ್ಸಲ್ಲ. ಇದಕ್ಕೆ ನಮ್ಮ ಉಪೇಂದ್ರ ಪಿಕ್ಚರ್ ಇದು ಜಾಸ್ತಿ ಮಾತಾಡ್ತೀನಿ. ಸಾಕು ಅಣ್ಣ, ಭಾನುವಾರ ಮಾತಾಡ್ತೀನಿ. ಅಭಿಮಾನಿಗಳ ಚಕ್ರವರ್ತಿ ಸೈಡ್ ಬರೋಣ. ಗುರು ಸೈಡ್ ಬಾರಪ್ಪ, ಸೈಡ್ ಬಂದ್ಬಿಡಿ, ಸೈಡ್ ಬಾ ಹೋಗ್ಲಿ. ಎಲ್ಲ ಸೈಡ್ ಬಂದ್ಬಿಡಿ.
ಕ್ಯಾಮ್ರಾ ಕಟ್ಟ ಬರ್ತೀನಿ ಸರ್. ಬನ್ರಿ ತೆಂಗಿನಕಾಯಿ ಹಾಕ್ತಾರೆ ಇಲ್ಲಿ ಅಲ್ಲಿ ಸರ್ ಕಾಣ್ತಾ ಇಲ್ಲ ಸರ್. ತೆಂಗಿನಕಾಯಿ ಆಮೇಲೆ ಹೊಡೀರಿ ಸರ್, ಒಂದು ನಿಮಿಷ ವಿಜಯ್ ತಗೊಳ್ತೀವಿ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಆರೋಗ್ಯ ಕೊಟ್ಟು ಕಾಪಾಡಲಿ, 100 ವರ್ಷ ಖುಷಿಯಾಗಿ ಸಂತೋಷವಾಗಿ ಇರಲಿ. ಇದೊಂದು ಚಿಕ್ಕ ಸೆಲೆಬ್ರೇಷನ್ ನಮ್ಮ ಅಣ್ಣಗೋಸ್ಕರ. ಅಣ್ಣ ಐ ಲವ್ ಯು ಅಣ್ಣ. ಪ್ರತಿ ವರ್ಷ ಇದೇ ತರ ಮಾಡ್ತೀನಿ, ನೀನ್ ಏನ್ ಬೇಡ ಅಂದ್ರೂ ನಾನು ಇದು ಡಬ್ಬಲ್ ಅಷ್ಟು ಮಾಡ್ತೀನಿ ಅಣ್ಣ. ಐ ಲವ್ ಯು. ಯತ್ಪುರುಷದೇವೇಂದ್ರಿಯಾಯ ಶಿವೇಂದ್ರಿಯ ಪ್ರತಿಷ್ಠತೆ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಶ್ರೀ ಗುರುದೇವತಾನುಗ್ರಹ ಪ್ರದಾನಫಲಸಿದ್ಧಿರಸ್ತು. ಭದ್ರಂ ಗರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ತ್ರೈರಂಗೈಃ ಸ್ತುಷ್ಟಭಾಗಂ ದಸ್ತುನೋಭಿಃ ವಿಷೇಮದೇವಹಿತಂ ಯದಾಯುಃ ಶತಸಂವತ್ಸರಂ ದೀರ್ಘಮಾಯುಃ ಆಯುರಾರೋಗ್ಯೈಶ್ವರ್ಯ ಧನ ಕನಕ ವಸ್ತುವಾಹನಾಭಿವೃದ್ಧ್ಯರ್ಥಂ ಸಾಮಾಜಿಕ ಕ್ಷೇತ್ರೆ ಉತ್ತಮ ಗೌರವ ಪುಣ್ಯ ಪ್ರಾಪ್ತ್ಯರ್ಥಂ ಚಲನಚಿತ್ರ ಕ್ಷೇತ್ರೆ ಸಕಾಲ ದಿಗ್ವಿಜಯ ಪ್ರಾಪ್ತ್ಯರ್ಥಂ ಆಗಮೀತೆ ಚಲನಚಿತ್ರಾದಿ ಶ್ರೀ ಗುರುದೇವತಾ ಸಂಪೂರ್ಣ ಕೃಪಾಶೀರ್ವಾದ ಪುಣ್ಯ ಪ್ರಾಪ್ತ್ಯರ್ಥಂ ಸಕಲ ಹಿತಶತ್ರು ದೋಷ ಪರಿಹಾರಾರ್ಥಂ ಶ್ರೀ ಗುರುದೇವತಾನುಗ್ರಹ ಭುವನೇಶ್ವರಿ ಅನುಗ್ರಹ ಸಹಿತ ಶ್ರೀಮನ್ನಾರಾಯಣಾನುಗ್ರಹ ತೀರ್ಥಾಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಳಾವಾಪ್ತ್ಯರ್ಥಂ ಶ್ರೀ ಗುರುದೇವತಾ ಆಶೀರ್ವಾದ ಮುಖೇನ ಆಗಮೀತ ಸಮಸ್ತ ಭಕ್ತ ಮಹಾಜನದೀನಾಂಚಾದಿ ಅಭಿಮಾನ ವರ್ಗಾದಿ ಕ್ಷೇಮಾಯುರಾರೋಗ್ಯ ಪುಣ್ಯಪ್ರಾಪ್ತ್ಯರ್ಥಂ ಶತಸಂವತ್ಸರಂ ದೀರ್ಘಮಾಯುಃ ಶತಸಂವತ್ಸರಂ ಆಯುಷ್ಮಾನ್ ಭವಾತ್. ಭಗವಂತ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಶೀರ್ವಾದವನ್ನು ಮಾಡಲಿ. ಈ ಚಲನಚಿತ್ರ ರಂಗಕ್ಕೆ ಒಂದು ಮೇರು ಕಿರೀಟವಾಗಿ ಪ್ರಾಜ್ವಲ್ಯಮಾನವಾಗಿ ಸೂರ್ಯ ಚಂದ್ರ ಇರುವ ತನಕ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಕಡೆಯಿಂದ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಅವರು ಇಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ವಿಜಯವನ್ನ ಸಾಧಿಸಲಿ ಎನ್ನುವುದರ ಮುಖಾಂತರವಾಗಿ ಇಂದ ಶುಭ ದಿವಸ ಅವರಿಗೆ ಶುಭ ಆರೈಕೆಯನ್ನು ಕೊಡ್ತಾ ಇದ್ರೆ ಜನ್ಮದಿನದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಸಹ ಅಣ್ಣವ್ರ ಕಡೆಯಿಂದ ಅವ್ರಿಗೆ ಏನೇನೆಲ್ಲ ತಾಯಿ ಅನುಗ್ರಹ ಮಾಡ್ತಾರೆ ಅದೆಲ್ಲವನ್ನು ನಿಮಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಿದ್ರೆ ಅದು ಅವರ ದೊಡ್ಡ ಗುಣ. ಆದ್ರಿಂದ ಅವ್ರಿಗೆ ಏನ್ ಭಗವಂತ ಕೊಟ್ಟಿದ್ದಾನೆ ಅದನ್ನ ಹಂಚಿಕೊಳ್ಬೇಕು ಅಂತೇಳಿ ಆ ಭಗವಂತ ಅವ್ರಿಗೆ ಪ್ರಚೋದನೆಯನ್ನು ಮಾಡಿದ್ದಾನೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ಅವರು, ಅವರಿಂದ ನಾವೆಲ್ಲರೂ ಅಂತ ಹೇಳೋದ್ರ ಮುಖಾಂತರವಾಗಿ ಈ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಸಿಗ್ಲಿ ಸರ್ ಭಗವಂತನ ಆಶೀರ್ವಾದ, ಎಲ್ಲ ಅಭಿಮಾನಿಗಳಿಗೂ ಸಿಗಲಿ, ಒಳ್ಳೇದಾಗ್ಲಿ. ಬನ್ನಿ ಸರ್.
ಏನು ಮಾಡಲ್ಲ ನೀ ಹೆಂಗ ತಡ್ಬಿಟ್ರೆ ಹೆಂಗ ವರ್ಷಕ್ಕೊಂದ್ಸತಿ ಬರ್ತೀವಣ Twinkle, twinkle, little star. Twinkle, twinkle. ಅಭಿಮಾನಿಗಳ ಚಕ್ರವರ್ತಿ ಉಪ್ಪಿ ಬಾಸ್ಗೆ, ಅಭಿಮಾನಿಗಳ ಚಕ್ರವರ್ತಿ ಉಪ್ಪಿ ಬಾಸ್ಗೆ, ಸೂಪರ್ ಸ್ಟಾರ್ ಉಪೇಂದ್ರ ಅಣ್ಣನವರಿಗೆ, ಅಭಿಮಾನಿಗಳ ಚಕ್ರವರ್ತಿ ಉಪ್ಪಿ ಅಣ್ಣನಿಗೆ. ಕರ್ನಾಟಕದ ಮೆಗಾಸ್ಟಾರ್ ಉಪ್ಪಿ ಅಣ್ಣನ್ಗೆ, ಹಿಂದೆ ಒಂದು ಮಂಜ ಅಂಕರಿ ದಾರ ಟ್ಯಾಗ್ ಇಟ್ಟು ಟ್ಯಾಗ್ ಹಿಂದೆ ಒಂದು ಅಣ್ಣ ನಿಧಾನಕ್ಕೆ ಇಟ್ಕೊಳ್ಳಿ, ಒಂದೇ ಇಟ್ಕೋ. ಒಂದು ನಿಮಿಷ ಚಲನಚಿತ್ರರಂಗದ ಖ್ಯಾತ, ಅದ್ಭುತ, ಡಿಫ್ರೆಂಟ್ ಆಗಿರ್ತಕ್ಕಂತಹ ನಮ್ಮನೆಮ್ಮರ ಅಚ್ಚುಮೆಚ್ಚಿನ ಪ್ರೀತಿಯ ಅಭಿಮಾನದ ಚಕ್ರವರ್ತಿ ಆಗಿರ್ತಕ್ಕಂತಹ ಉಪೇಂದ್ರ ಸರ್ ಅವರಿಗೆ ಈ ಹೂಮಳೆ ಏನಕ್ಕೆ ಅಂತ ಹೇಳಿದ್ರೆ, ಆ ಹೂವಿನಂತ ಮನಸ್ಸಿಗೆ ಈ ಹೂವಿನ ಮಳೆ. ಅಭಿಮಾನಿಗಳ ಒಂದು ಪ್ರೀತಿಯನ್ನ ಹೇಗೆಲ್ಲ ವ್ಯಕ್ತಪಡಿಸಬೇಕು ಅನ್ನೋದಾದ್ರೆ ಇದೊಂದು ಉತ್ತಮ ನಿದರ್ಶನವಾಗಿದೆ. ಅಣ್ಣವರು ಅವರ ಪ್ರೀತಿನ ಇಷ್ಟು ಜನಗಳಿಗೆ ಅಮೃತದಂತೆ, ಹೂವಿನ ಪ್ರಸಾದದಂತೆ ಹಂಚ್ತಾ ಇದ್ದಾರೆ ಅಂದ್ರೆ ಅವರ ನಿಜವಾಗಿ ಅವರ ರೀತಿಯ ಒಂದು ಮೆಚ್ಚುಗೆ, ಅವರ ಒಂದು ಅಭಿಮಾನ ಯಾವ ರೀತಿಯಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಷ್ಟು ಅಭಿಮಾನವನ್ನ ಒಂದು ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅದ್ಭುತ ನಿರ್ದೇಶಕರಾಗಿ, ನಟರಾಗಿ, ಎಲ್ಲ ರೀತಿಯಲ್ಲಿ ಈ ಒಂದು ಚಲನಚಿತ್ರ ರಂಗದಲ್ಲಿ ಅವರ ಚಾಕುಚಕ್ಯತೆಯಿಂದ ಕೂಡಿರ್ತಕ್ಕಂತಹ ಅವರ ನಿಜವಾದ ಗುಣವನ್ನ ಈ ಹೂಮಳೆಗಳು ಸುರಿಸ್ತಾ ಇದೆ. ಅದ್ಭುತವಾಗಿ ಈ ಹೂವಿನ ಮಳೆಯನ್ನ ಸಮರ್ಪಿಸಲಾಗಿದೆ.
ಏನ್ ಹೇಳಪ್ಪ, ನಾನು ಹೇಳ್ತಾನೆ ಇರ್ತೀನಿ. ಹಲೋ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ, ನಿಮ್ಮನ್ನ ದೇವರು ಅಂದ್ರು ಅಣ್ಣವರು, ಕರೆಕ್ಟ್ ಅಲ್ವಾ? ನಮ್ಮಣ್ಣ ಹೇಳಿದ್ರು ಅಭಿಮಾನಿಗಳ ದಿನ ಅಂತ ಹೇಳಿದ್ರು ಅವ್ರ ಬರ್ತಡೇನ. ಈಗ ಯಾರು ಹೇಳಿದ್ದಾರೆ? ನಾನೊಂದು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ವ್ಯಕ್ತಿ ಪೂಜೆ ಮಾಡೋದು ಬಿಡಿ. ಓಕೆ, ನನಗೆ ಗೊತ್ತು. ಕೇಳಿ, ಅಲ್ಲಲ್ಲ ಕೇಳಿ ಒಂದ್ ನಿಮಿಷ. ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ, ನನ್ನಲ್ಲಿ ದೇವರು ನೋಡ್ತಾ ಇದ್ದೀರಾ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ ಒಂದು ಡೈಲಾಗ್ ಮಾಡಿದೆ. ಆಮೇಲೆ ಯಾರು ಹೇಳಿದ್ರು ಅದು ಸತ್ಯನೇ. ನೀವೆಲ್ಲ ಹೇಳಿ ಒಂದ್ಸತಿ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ನೀವೆಲ್ಲರೂ ಗಾಡೆ, ಓಕೆನಾ? ಇನ್ನೊಂದು ಉಪೇಂದ್ರ ಫಿಲಮ್ ರಿಲೀಸ್ ಆಗ್ತೈತೆ 20ನೇ ತಾರೀಕು. ಉಪೇಂದ್ರ ಫಿಲಮ್ಗೆ ಹಬ್ಬ ಮಾಡ್ತೀವಿ, ಯುವಗೆ ಊರ ಹಬ್ಬ ಮಾಡ್ತೀವಿ. ಏನ್ರಪ್ಪ, ಕರೆಕ್ಟ್ ನಾನು ಹೇಳಿದ್ದು? ಏನ್ ವಿಚಾರ ಹೇಳ? ಕೇಳಿ, ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಗೊತ್ತಲ್ವಾ? ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ? ನಮ್ಮ ದೇಶ ಯಾರಿಂದ ನಡೀತಾ ಇದೆ? ನಮ್ಮ ದೇಶಕ್ಕೆ ಮುಖ್ಯವಾದ ಏನು? ಪ್ರಜಾಪ್ರಭುತ್ವ ಯಾವ್ದ್ರಿಂದ ನಡೀತಾ ಇದೆ? ಕರೆಕ್ಟ್. ಯಾವ ರೀತಿ? ಅದಕ್ಕೊಂದು ದಾರಿ ಇದೆಯಲ್ಲ ನಡೆಯೋದಕ್ಕೆ. ಯಾವ ತರ ನಡೀತಾ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮರು, ಗ್ರೇಟ್. ಆದ್ರೂ ಅವ್ರನ್ನ ಪೂಜಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು, ಅಲ್ವಾ? ಆ ತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ತಪ್ಪೋ ಸರಿ ನನಗೆ ಗೊತ್ತಿಲ್ಲ. ನೀವು ನನ್ನಲ್ಲಿ ದೇವ್ರ ನೋಡ್ರೆ ಅದು ನಿಮ್ ದೊಡ್ಡ ಗುಣ. ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ, ಏನೋ ಒಳ್ಳೆ ವಿಚಾರಗಳು ಅಳವಡಿಸ್ಕೊಳ್ಳಿ. ಕಷ್ಟ. ನಾನೇನು ಇದಾಗಿದ್ದೀನಿ ಅಂತಲ್ಲ, ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ, ಯಾರು ಪರ್ಫೆಕ್ಟ್ ಆಗಿರಲ್ಲ. ಗಾಡ್ ಅಂತ ಯಾರನ್ನೋ ಯಾಕೆ ಹೋಗಲ್ಲ ಅಂದ್ರೆ, ಗಾಡ್ ಈಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು. ಕರೆಕ್ಟಾ? ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು. ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು, ಟ್ರೈ ಮಾಡ್ತಾನೆ ಇರ್ಬೇಕು ನಾವು. ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಗಲೀಜಾಗ್ತಾನೆ ಇರುತ್ತೆ ದೇಹ ಗಲೀಜಾಗ್ತಾ ಇರುತ್ತೆ, ನಾವು ತೊಳ್ಕೊಂತಾನೆ ಇರ್ಬೇಕು, ಅಲ್ವಾ? ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ, ಕರೆಕ್ಟ್ ಅಲ್ವಾ? ಡೈಲಿ ಆ ಪ್ರಯತ್ನ ನಾವು ಮಾಡೋಣ. ಕೋಪ ಬರುತ್ತೆ, ಕೂಲ್ ಮಾಡ್ಕೊಬೇಕು. ಇಲ್ಲಿ ಆ ಕಡೆ ಹೋಗ, ಈ ಕಡೆ ಹೋಗ, ಕೂಲ್ ಕೂಲ್ ಕೂಲ್. ಬಾಮ್ಮ, ನೀನು ನನ್ನವ, ಅವನು ನಮ್ಮವ, ಇವನು ನಮ್ಮವ, ಎಲ್ಲ ನಮ್ಮವ. ಆ ಪ್ರೀತಿಯಿಂದ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ. ಆ ಪ್ರೀತಿ ನೀನೇ ದೇವರಾಗ್ಬಿಡ್ತೀಯ, ಆಲ್ರೆಡಿ ಆಗೋಗ್ಬಿಟ್ಟಿದ್ಯಾ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಅಭಿಮಾನಕ್ಕೆ ನನಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು, ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.
ನಮ್ಮ ಬರ್ತಡೆಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೀರಾ? ಎಲ್ಲರಿಗೂ ನಮಸ್ತೆ. ಮೊದಲಿಗೆ ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಯ್ಯಪ್ಪ ಸ್ವಾಮಿ ಆರೋಗ್ಯ ಆಯುಷ್ ಕೊಟ್ಟು ನಮ್ಮ ಅಣ್ಣನ ಕಾಪಾಡಲಿ. ಈ ಅಭಿಮಾನಿಗಳಿಗೆ ಅವರ ಪ್ರೀತಿ ವಿಶ್ವಾಸ ಕೊನೆವರೆಗೂ ಇದೇ ಥರ ನಮಗೆ ತೋರಿಸ್ತಾ ಇಲ್ಲ. ಅವ್ರು ಇದೇ ಥರ ಕೊನೆವರೆಗೂ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಯಾವತ್ತೂ ಅಷ್ಟೇ ನಾನು ಕೊನೆ ಉಸಿರಿರೋವರೆಗೂ, ಅಣ್ಣ ಹೇಳ್ತಾರೆ ಈ ಹೂವಿನ ಅಭಿಷೇಕ ಅದೆಲ್ಲ ಬಿಟ್ಬಿಡು ಅಂತ, ನಾನು ಕೊನೆ ಉಸಿರಿರೋವರೆಗೂ ನಾನು ಇದೇ ಥರನೇ ಮಾಡೋದು, ಇದೇ ಥರನೇ ಸೆಲೆಬ್ರೇಷನ್ ಮಾಡೋದು. ನಾನು ನನ್ನ ಪಾಲಿಗೆ ಗ್ಯಾರಂಟಿ ಸಣ್ಣ ಆಗಿ ಆಗ್ತೀನಿ. ಆಮೇಲೆ ಇದುವರೆಗೂ ನಾವು ನಮ್ಮ ಅಣ್ಣನ ಏನು ಗಿಫ್ಟ್ ಕೇಳಿಲ್ಲ. ಇವಾಗ ಕೇಳ್ತಾ ಇದ್ದೀನಿ, ಅವ್ರು ಕೊಡ್ಲೇಬೇಕು. ಯಾಕಂದ್ರೆ ಅಭಿಮಾನಿಗೋಸ್ಕರ ಕೊಡ್ಲೇಬೇಕು. ಕೊಡಲ್ಲ ಅಂದ್ರೂ ಫೋರ್ಸ್ ಮಾಡಿ ಕಿತ್ಕೊಂತೀರಿ. ಅಣ್ಣ ನಾವು ನಿನ್ನ ಒಂದು ಗಿಫ್ಟ್ ಕೇಳ್ತಾ ಇದ್ದೀನಿ. ನಾನು 25 ವರ್ಷದಿಂದ ಬರ್ತಾ ಇದ್ದೀನಿ. ಯಾವತ್ತಷ್ಟೇ ಏನು ಕೇಳೋದ್ ಮುಂಚೆನೆ ನೀವು ನಮ್ಗೆಲ್ಲ ಕೊಟ್ಟಿದ್ದೀರಿ. ನಾವು ಬರೋದೇ ಒಂದಕ್ಕೋಸ್ಕರ. ನಾನು ನನ್ನ ಹತ್ರ 1 ಲಕ್ಷ ಫೋಟೋ ಇರ್ಬೋದು. ನೆಕ್ಸ್ಟ್ ಬಂದ್ರೂ ನಿನ್ ಫೋಟೋ ಕೇಳ್ತೀನಿ, ಅಣ್ಣ ಫೋಟೋ ಕೊಡ್ಬೇಕಂದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಆವತ್ತು ನಿಮ್ಮ ಹತ್ರ ಜಗಳಾಡಿ ಫೋಟೋ ತಗೊಂತೀನಿ. ನಾನು ಆವತ್ತಿನ ಫೋಟೋ ಇದ್ರೆ ಆವತ್ತೇ ಹಾಕೋದು. ಯಾಕಂದ್ರೆ ನಾನು ಆವತ್ತು ಹೋಗಿ ಮೀಟ್ ಮಾಡಿದೆ ಅಂತ ನನಗೆ ಏನಾದ್ರು ಬೇಜಾರಾದಾಗೆ ನಾನು ಹೋಗಿ ನಮ್ಮ ಅಣ್ಣನ ಮೀಟ್ ಮಾಡಿ ಅವ್ರದ್ದು ಒಂದು ಫೋಟೋ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಅಣ್ಣನ ಆವಾಗ ಹೋಗಿ ಮೀಟ್ ಮಾಡೋದು. ಆಮೇಲೆ ಮತ್ತೆ ಇನ್ನೊಂದು ಉಪೇಂದ್ರ ಫಿಲಿಮು ಈ 28ನೇ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಗಿಫ್ಟು. ಅಣ್ಣ ನಿಮ್ಗೆ ಗಿಫ್ಟ್ ಕೇಳ್ತಾ ಇದ್ರಿ, ನರ್ಸಕಿಯವ್ರಿಗೆ ಫ್ಯಾನ್ ಶೋ ಮಾಡ್ತಾ ಇದ್ರಿ. ನೀವು ಬಂದು ಆ ಫಿಲಿಮ್ನ ನಾನು ಆವಾಗ ಉಪೇಂದ್ರ ಫಿಲಿಮ್ ನೋಡಿದೆ. ಅವಾಗ ನನ್ನ ಜೀವನದಾಗ ಒಂದು ಆಸೆ ಇತ್ತು, ನಾನು ನಿಮ್ಮನ್ನ ಒಂದ್ಸಲ ನೋಡ್ಬೇಕು ಅಂತ. ಆವಾಗ 25 ವರ್ಷದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಮ್ಮ ಪಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಒಬ್ರು ತುಂಬಾ ಕಾರಣ. ಯಾರಂದ್ರೆ ನಮ್ಮ ರಾಜು, ನಮ್ಮ ಅಣ್ಣ ಹಳೇ ಡ್ರೈವರ್ ಅವರು. ಅವರಿಂದ ಇವತ್ತು ನಾನು ನಮ್ಮ ಅಣ್ಣ ಪಕ್ಕ ನಿಂತ್ಕೊಂಡು ಮಾತಾಡೋಕೆ ಕಾರಣ ಅಂದ್ರೆ ರಾಜು ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇಂಥ ವ್ಯಕ್ತಿ ನಮ್ಮ ಅಣ್ಣನ ನೀವು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದೆ, ತುಂಬಾ ಥ್ಯಾಂಕ್ಸ್. ಹಂಗೆ ಸೆಪ್ಟೆಂಬರ್ 20ಗೆ ನಮ್ಮ ಅಣ್ಣ ನರ್ಸಕಿ ಥಿಯೇಟರ್ ಬಂದು ನಮ್ಮ ಜೊತೆನೆ ಫ್ಯಾನ್ಸ್ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಅಭಿಮಾನಿಗಳ ಜೊತೆ ನಾನು ಅಭಿಮಾನಿಗಳಾಗಿ ನೋಡ್ಲೇಬೇಕು. ಅದು ಇವಾಗ ನಮ್ಮ ಫ್ಯಾನ್ಸ್ಗೆ ಅವ್ರ ಬಾಯಿಂದನೇ ಹೇಳ್ತಾರೆ, ಅದು ಗಿಫ್ಟ್ ನರ್ಸಕಿ ಥಿಯೇಟರ್ಗೆ ನಮ್ಮ ಜೊತೆ ಬಂದು ನೋಡ್ಲೇಬೇಕು. ಇದು ಅವ್ರ ಬಾಯಿಂದನೇ ಹೇಳ್ಬೇಕು. 6 ಗಂಟೆಗೆ ಇದು ನನಗೆ ನೀವು ಕೊಡಿಲ್ಲ. ನನ್ನ ಕೇಳೋ ಗಿಫ್ಟ್ ಈ ತರದ ಕೇಳೋದು ನೀವು. ಇದು ನನಗೆ ಗಿಫ್ಟ್ ಕೊಟ್ಟಂಗಿದೆ ಇದು. ನೋಡಿ ಇವರ ಮನಸ್ಸು ಎಷ್ಟು ಇದು ಅಂದ್ರೆ ಮಗು ತರ ಅಂದ್ರೆ ಚಾಕ್ಲೇಟ್ ಅನ್ನ ತಗೊಂಡ್ಬಂದಿರ, ಅಷ್ಟು ಮಗು ತರ ಇವರು. ಚಾಕ್ಲೇಟ್ ಹಾರ ಸಾವಿರಾರು ಅಭಿಮಾನಿಗಳು ಬಂದಿರ್ತಾರೆ. ಈ ಚಾಕ್ಲೇಟ್ ಹಾರ ಏನಂದ್ರೆ ದೇವ್ರು, ಇವರು ಅಭಿಮಾನಿಗಳಿಗೆ ಅವ್ರು ಇರೋ ದೇವ್ರೆ. ಫಸ್ಟ್ ದೇವ್ರಿಗೆ ಯಾರು ಹಾಕ್ಬಿಟ್ಟು ಇಲ್ಲಿ ಬಂದಿರೋ ಎಲ್ಲಾ ಅಭಿಮಾನಿಗಳಿಗೂ ಇವಾಗ ಚಾಕ್ಲೇಟ್ ಹಾರ ಕೊಡ್ತೀರಿ. ಆಮೇಲೆ ಇನ್ನೊಂದು ಹಾರ ಮಾಡ್ತೀರಿ. ಅದು ಏನಂದ್ರೆ ನಮ್ದೊಂದು ಟೀಮ್ ಇದೆ, ಅದು ನಾವು ಮಾತ್ರ ತಿಂದ್ರೆ ಅಲ್ಲಿ ಇರೋರೆಲ್ಲ ಅನ್ಕೊಳ್ತಾರೆ ನೋಡಿ ಅವ್ರು ಮಾತ್ರ ತಿಂದ್ರು ನಮ್ಗೆ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಎಲ್ಲ ಅಭಿಮಾನಿಗೆ ಎಲ್ಲ ಇರೋ ದೇವ್ರೆ. ಅದಕ್ಕೆ ಈ ಚಾಕ್ಲೇಟ್ ಎಲ್ಲರಿಗೂ ಹಂಚಲೇಬೇಕಂದ್ರೆ ಈ ಚಾಕ್ಲೇಟ್ ಮಾಡಿರೋದು. 6 ಗಂಟೆ ಖಂಡಿತ ಬರ್ತೀನಪ್ಪ, ನಾನು ಇಲ್ಲ ಅನ್ನಕ್ಕಾಗಲ್ಲ. ನರ್ತಕಿ ಥಿಯೇಟರ್ 6 ಗಂಟೆ ನಿಮ್ ಜೊತೆ ನಾ ಪಿಕ್ಚರ್ ನೋಡ್ತೀನಿ. ಇದ್ರಲ್ಲೇನು ಸ್ಕೆಚ್ ಸ್ಕೀಮ್ ಇಲ್ಲ ತಾನೆ? ಅಲ್ಲೊಂದು ಯಾವ್ದೋ ಇನ್ನೊಂದು ಪಿಕ್ಚರ್ ನಡೀತಾ ಇದೆ. ಅಲ್ಲಲ್ಲ, ಅಲ್ಲೊಂದು ವೀರೇಶ್ ಅಲ್ಲೂ ಇನ್ನೊಂದು ಶೋ ಇದೆ, ಹೋಗ್ಬೋದಾ? ನಾವ್ ಹೇಳೋದು ಏನಂದ್ರೆ ನಮ್ಮ ಹತ್ರನೂ ಬನ್ನಿ, ಅಲ್ಲೂ ಹೋಗಿ. ಅಲ್ಲೂ ಉಪೇಂದ್ರ ಮೂವಿನೇ, ಇಲ್ಲೂ ಉಪೇಂದ್ರ ಮೂವಿನೇ. ಗೊತ್ತಿಲ್ಲ, ಅಲ್ಲಿ ಯಾರು ಕರೆದ್ರು, ಯಾರೋ ಕರೆದಂಗಿತ್ತು. ಯಾರದು? ಓ ಇಲ್ಲಿ ನೋಡಿ. ಓಕೆ, ಇಲ್ಲಿ 6 ಗಂಟೆಗೆ, ಅಲ್ಲಿ 6 ಇಲ್ಲಿ ಮುಗಿಸ್ಕೊಂಡು 6:15 ಫಸ್ಟ್ ಹಾಫ್ ಇಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ನೋಡಿ ನನಗೆ ಡೌಟ್ ಬಂತು, ಅದಕ್ಕೆ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಇವ್ರು ಅಲ್ಲೇ ಹಿಡ್ಕೊಂಡು ಕೂತ್ರೆ ನೀವು ಆಮೇಲೆ ನೋಡಿ, ಇದೇ ನಮ್ಮ ಅಣ್ಣನ ದೊಡ್ಡ ಗುಣ. ಯಾವ ಅಭಿಮಾನಿಗಳು ಬೇಜಾರು ಮಾಡಲ್ಲ ಅಂದ್ರೆ ಇದೇ. ಇದಕ್ಕೆ ನಾನಲ್ಲ ಎಲ್ಲ ಅಭಿಮಾನಿಗಳು ಇಷ್ಟಪಡೋದು. ಇವಾಗ ಬೇಡ, ರಿಲೀಸ್ ಆದ್ಮೇಲೆ ಆಮೇಲೆ ತಗಡು ಜೀವನದಲ್ಲಿ ತಗಡು, ಜೀವನದಲ್ಲಿ ಸಂಪಾದನೆ ಮಾಡು, ಮುಂದೆ ಬಾ. ಇಂಥ ಹುಡುಗಿ ಒಬ್ಬಳಲ್ಲ, 1000 ಹುಡುಗಿ ನಿಂದೆ ಬೀಳ್ತಾಳೆ.
ನೀನು ಕಿತ್ತೋಗಿರೋ ಅವ ಚಪ್ಪಲ ಕಣ ಉಳಿದು ಎಷ್ಟೋದ್ರ ಯಾರು ಸಿಗಲ್ಲ. ಅದೇ ನಾನು ಒಂದು ಪ್ರಶ್ನೆ ಕೇಳಬೇಕು. ಉಪೇಂದ್ರ ಫಿಲಿಮ್ಗೆ ಒಂದು ಪ್ರಶ್ನೆ ಕಾಡ್ತಾ ಇದ್ದಾರೆ. ಉಪೇಂದ್ರ ಫಿಲಿಮ್ಗೆ ಅಪ್ಪನ ಅಪ್ಪಿ ಮಗಳಿಗೂ ಬ್ಯಾನ್ ಮಾಡಬೇಕು ಅಂತ ನೀವು ಹೇಳ್ರಿ, ಅದು ಏನ್ ಹೇಳ್ರಿ ಅನ್ನೋದು ನಮ್ಗೆ ಹೇಳ್ಬೇಕು. ಅದೇ ಪ್ರಜಾಕೀಯ ನೋಡಿ, ಅವರೇ ಇದಾದ್ಮೇಲೆ ಇನ್ನೊಂದು ಕೇಕ್ ಇದೆ, ನೀವು ಯಾರು ನೋಡಾಕಿರಲ್ಲ ಆ ತರ ಕೇಕ್ ಇದೆ ಇನ್ನೊಂದು. ಇದಾದ್ಮೇಲೆ ಇನ್ನೊಂದು ಕೇಕ್ ಇದೆ, ಯಾರು ಮಾಡ್ತಿರಲ್ಲ ಆ ಕೇಕ್, ಆ ತರ ಕೇಕ್ ಬರುತ್ತೆ ಇಲ್ಲಿ ಇದೇ ಸ್ಟೇಜ್ ಮೇಲೆ. ಡಿಸ್ಟ್ರಿಕ್ಟ್ ಕ್ಲಿಯರ್ ಆದ್ಮೇಲೆ ಮತ್ತೆ ಇನ್ನೊಂದು ಕೇಕ್ ಇದೆ, ದಯವಿಟ್ಟು ಯಾರು ಹೋಗ್ಬೇಡಿ. ಚಾಕು ಚಾಕು ನೈಫ್ ಕೊಡಿ, ನೈಫು ಅಲ್ಲ ಸುಮ್ಮನೆ ಜಾಸ್ತಿ ಕಲ್ಲನಿಂದ
Happy birthday to you. Happy birthday to you. Happy birthday to you, Peter. May God bless you. ಜನ್ಮದಿನದ ಶುಭಾಶಯಗಳು ಸರ್. ಆ ಕಡೆ ನೋಡ್ಬೇಕು. ಕೊಡು ಎಲ್ಲ ಆಚೆ ಹೋಗಿ. ದಯವಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ದಯವಿಟ್ಟು ನಮ್ಮ ಹುಡುಗರು ಬಿಟ್ಟು ಇಲ್ಲಿ ಕೇಕ್ ಜೋಡಿಸ್ತಾರ ಅವ್ರು ಬಿಟ್ಟು ಇನ್ನೆಲ್ಲ ಆಚೆ ಬಂದ್ಬಿಡಿ ದಯವಿಟ್ಟು. ಅಯ್ಯೋ ಹೇಳಿ ನೋಡಿ ಅಮ್ಮ ತಿಂಗಳು ನಮ್ಮ ತಿಂಗಳು ಡಿಸ್ಟಿಕ್ ಸೊರಬ ತಾಲೂಕು ಪಕ್ಕದಲ್ಲೇ ಅಂತ ಒಂದು ಅಲ್ಲಿಂದ ಬಂದಿದ್ದೀನಿ. ಮುಖ್ಯ ಸರ್ ಲೇಟ್ ಆಗೋಣ ಅಂತ ಅಷ್ಟೊಂದು ಹೇಳಿ ವರ್ಷ ಬರ್ತಡೇವನ್ನು ಚೆನ್ನಾಗಿ ಮಾಡಿ ಚೆನ್ನಾಗಿ
ಇದೇ ಥರ ಒಳ್ಳೊಳ್ಳೆ ಪಿಕ್ಚರ್ ಮಾಡಿ ಒಳ್ಳೊಳ್ಳೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳಿ ಇಷ್ಟೊಂದು ಎಲ್ಲ ಕೊಡಿಗುರು ರೀ-ರಿಲೀಸ್ ಬಗ್ಗೆ ಹೇಳಿಲ್ಲ. ರೀ-ರಿಲೀಸ್ ಬಗ್ಗೆ ಒಳ್ಳೆ ಚೆನ್ನಾಗಲ್ವಾ, ಅದು ಚೆನ್ನಾಗಾಗಲಿ. ಅದ್ರ ಬಗ್ಗೆ ಏನಂತ ಮತ್ತೆ ಬರಲಿ, ಇನ್ನೊಂದು ವರ್ಷ ಓಡ್ಲಿ, ದಿವಸ ಓಡ್ಬೇಕು, ಚೆನ್ನಾಗಿ ಅಭಿಮಾನಿಗಳು ಬರಬೇಕು. ಬರ್ರಿ ಬರ್ರಿ ಈ ಕಡೆ ಬರ್ರಿ. ಮಗ ನಡೀರ ಚಂದ್ರಾಣಿಗೆ ಚಂದ್ರಾಣಿಗೆ ಕ್ಯಾಮ್ರಾ ಓಪನ್ ಮಾಡಿ ಚಂದ್ರಾಣಿಗೆ ಚಂದ್ರಾಣಿಗೆ ಬಾಟ್ಲು ನೋಡ್ತೀಯಾ? ಬಾಟ್ಲು ಬಾಟ್ಲು ಕಟ್ ಮಾಡ್ತಾರೆ. ಎಂಬಲ ರೂಪ ಇದಿಲ್ಲಿ ತಗೊಳ್ಳಿ ಅಮ್ಮ ಹೆಂಗ ನೀ ಒಂದಿಬ್ರು ಅಣ್ಣ ಹಿಂಗ್ ಕಳ್ಸೋಣ ನೀವು ಹುಡುಗರುನ ನಿಮ್ಮವ್ರನ್ನ ಟಿ ಶರ್ಟ್ ಹೋಗೋಣ. ಅಣ್ಣ ಮಳವಳ್ಳಿ ಬಾಯ್, ಮಳವಳ್ಳಿ ಬಾಯ್ ಉಪ್ಪೆ ಬಾಸ್ಕೆ ಉಪ್ಪೆ ಬಾಸ್ಕೆ ರೇಷನ್ ಉಪೇಂದ್ರಗೆ ರೇಷನ್ ಉಪೇಂದ್ರಗೆ ರೇಷನ್ ಉಪೇಂದ್ರಗೆ ಪ್ರಜಾಕೀಯಗೆ ಪ್ರಜಾಕೀಯಗೆ ಸೂಪರ್ ಸ್ಟಾರ್ ಗೆ Basket!
ಸತೀಶ್ ವಿಡಿಯೋ ಏನು ಬೇರೆ ತೋರಿಸ್ತಾ ಇದೆಯಲ್ಲ. ಸೆಲ್ಫಿ ಆನ್ ಮಾಡ್ಕೊಳ್ಳಿ. ಬ್ರದರ್ ಎಲ್ಲ ಲೈನಲ್ಲಿ ಬರ್ತಾ ಇದ್ದಾರಲ್ವಾ, ಲೈನಲ್ಲಿ ಬರಬೇಕು, ನಿಮ್ಮ ಮಧ್ಯದಲ್ಲಿ ಬರಬಾರ್ದು. ಸರ್ ಸರ್ ಸ್ಟಾಪ್ ಮಾಡಿ ಅಲ್ಲ. ಅಲ್ಲಿ ನಿಂತ್ಕೊವಿನಿ ಅವ್ರು ಪಿತಾಮಹ ಉಪ್ಪಿ ಬಸ್ಕೆ
ಮಕ್ಕಳಿಗೆ ಕೊಡ್ರ ಮಮ್ಮಿ ಪ್ರಜಾಕೀಯ ಬೇಡ ಬೇಡ ರಾಜಕೀಯ, ಬೇಡ ಬೇಡ ರಾಜಕೀಯ, ಪ್ರಜಾಕೀಯ ಬ್ರಹ್ಮ ಉಪೇಂದ್ರ ಅವ್ರಿಗೆ, ಪ್ರಜಾಕೀಯ ಬ್ರಹ್ಮ ಉಪೇಂದ್ರ ಅವ್ರಿಗೆ. ಮೊಬೈಲ್ ತಗೋ, ಮೊಬೈಲ್ ತಗೋ. ರಾಜಕೀಯ ಬೇಕೇ ಬೇಕು, ಪ್ರಜಾಕೀಯ ಜಗಣ ಜಗಣ ಸ್ವಲ್ಪ ಸೈಡ್ ಕೊಡಿ, ಸೈಡ್ ನಾ ಒಂಚೂರು ಜಾಗ ಬಿಡು.
ಬೇಡ ಬೇಡ ರಾಜಕೀಯ ಬೇಕು ಬೇಕು ಪ್ರಜಾಕೀಯ ಬೇಡ ಬೇಡ ರಾಜಕೀಯ ಬೇಕು ಬೇಕು ಪ್ರಜಾಕೀಯ ಬೇಡ ಬೇಡ ರಾಜಕೀಯ ಬೇಕು ಬೇಕು ಪ್ರಜಾಕೀಯ ಉಪ್ಪಿ ಬಾಸ್ಕೆ ಇನ್ನೊಂದು ಬೇರೆ ಇದೆಯಾ? ಸರ್ ಉಪೇಂದ್ರಿಗೆ ಉಪ್ಪಿ ಬಾಸ್ಕೆ ಸ್ವಸ್ಥ ಸಮಾಜದ ಕನಸುಗಾರ ಉಪೇಂದ್ರ ಅವರಿಗೆ ಪ್ರಜಾಕೀಯ ಬ್ರಹ್ಮ ಉಪೇಂದ್ರ ಅವ್ರಿಗೆ ಹುಟ್ಟಾಕಿರೋ ಬ್ರಹ್ಮ ಬಂದಿರೋದಷ್ಟೇ ರಾಜಕೀಯ ಹೊಲಸು ರಾಜಕೀಯ ಬೇಕು ಬೇಡ ಬೇಡ ರಾಜಕೀಯ ಬೇಕು ಬೇಕು ರಾಜಕೀಯ ಬೇಡ ಬೇಡ ರಾಜಕೀಯ ಬೇಕು ಬೇಕು ರಾಜಕೀಯ ಬೇಡ ಬೇಡ ರಾಜಕೀಯ ಬೇಕು ಬೇಕು ರಾಜಕೀಯ ಉಪ್ಪಿ ಬಾಸ್ಕೆ ನೋಡಿ ನಮ್ಮೆಲ್ಲರ ಫ್ಯೂಚರ್ ಮುಂದಿನ ಪ್ರಜಾಕೀಯಕ್ಕೆ ಪ್ರಜಾಕೀಯ ನಮ್ಮೆಲ್ಲರ ಜವಾಬ್ದಾರಿ ರಿಯಾಜ್ ಸರ್ ಉಪೇಂದ್ರಿಗೆ Twinkle little star, twinkle twinkle little star, ಕರುನಾಡ ಸೂಪರ್ ಸ್ಟಾರ್ ಉಪೇಂದ್ರ ಅವರಿಗೆ ಎಲ್ಲರ ಬಂಗಾರದ ಮನುಷ್ಯ ಉಪೇಂದ್ರ ಅವರಿಗೆ ಜಗಳ ಇವನೇ ಕೇಳ್ತಾರೆ ಜಗಳ ಕರಿ ಜಗಳ ಏ ಬೇರಣ್ಣ ಜಗಳ ಕರಿ ಫಸ್ಟ್ ಹಿಂದೆ ಹಿಂದೆ ಬೀರೋ ಬಿಡು ನೀ ಹಿಂದೆ ಅವ್ನು ಕಳ್ಸೋ ಉಪ್ಪೆ ಬಾಸ್ಕೆ ಕೆಲಾರ್ದ ಕುಚ್ಚರ
ಪಾಪ ವಿಶ್ ಹ್ಯಾಪಿ ಬರ್ತಾರೆ ಉಪೇಂದ್ರ ಸರ್. ಬಿಡ್ಬೇಕು ತಂದು ನಿಂತ್ಕೊಳಕ್ ಅವ್ರು ಹೇಳ್ಬೇಕು ಅವ್ರನ್ನ ವಿಡಿಯೋ ಮಾಡ್ತಾ ಇದ್ದೀನಪ್ಪ. ಆಯ್ತು ಬಂದಿದೆ. ಅವನ್ನ ಬೇಕು ಕೈ